ಕೆಆರ್ ಪುರಂನ ತ್ರಿಬಲ್ ಮರ್ಡರ್ ಕೇಸ್ ವಿಚಾರವಾಗಿ ಈಗ ಹಂತಕರ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಆರೋಪಿಗಳಾದ ಕೆನತ್ ಹಾಗೂ ಶ್ವೇತಾ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಕೆನತ್ ಜೊತೆ ಸೇರಿ ತಂದೆ ತಾಯಿ ಸೋದರಿಯನ್ನ ಕೊಲೆ ಮಾಡಿದಂತಹ ಶ್ವೇತಾ ಕೆಆರ್ ಪುರಂ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹಂತಕರ ತೀವ್ರ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸರಿಂದ ಆರೋಪಿಗಳಾದ ಕೆನತ್ ಹಾಗೂ ಶ್ವೇತಾ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕೆನತ್ ಜೊತೆ ಸೇರಿ ತಂದೆ ತಾಯಿ ಸೋದರಿಯ ಹತ್ಯೆ ಮಾಡಿದಂತಹ ಶ್ವೇತಾ ಇಬ್ಬರಿಗೂ ಕೂಡ ಕಾರ್ನೋ ಅನಾಲಿಸಿಸ್ ಟೆಸ್ಟ್ಗೆ ಮುಂದಾಗಿರುವಂಥದ್ದು. ಕೆನತ್ ಪ್ಲಾನ್ಗೆ ಮತ್ತಷ್ಟು ಐಡಿಯಾಗಳನ್ನು ನೀಡಿದಂತಹ ಶ್ವೇತಾ ಈಗ ಇಲ್ಲಿ ನೀಡಿರುವಂಥದ್ದು. ಗೊಂದಲದ ಹೇಳಿಕೆಯನ್ನ ಶ್ವೇತಾ ಹಾಗೂ ಕೆನತ್ ನೀಡ್ತಾ ಇದ್ದಾರೆ. ಹೀಗಾಗಿ ಮಾಹಿತಿ ಕಲೆ ಹಾಕಲು ಪೊಲೀಸರಿಂದ ಈ ಒಂದು ಟ್ರೂತ್ ಸೀರಮ್ ಟೆಸ್ಟ್ಗೆ ಮುಂದಾಗಿರುವಂಥದ್ದು. ಸದ್ಯ ಕಾರ್ನೋ ಟೆಸ್ಟ್ಗೆ ಮುಂದಾಗಿದ್ದಾರೆ. ಆರೋಪಿಗಳ ಒಪ್ಪಿಗೆಯನ್ನು ಪಡೆದು ಕಾರ್ನೋ ಅನಾಲಿಸಿಸ್ ಟೆಸ್ಟ್ಗೆ ಈಗ ಮುಂದಾಗಿರುವಂಥದ್ದು. ಕಾರ್ನೋ ಟೆಸ್ಟ್ಗೆ ಕೋರ್ಟ್ನಿಂದ ಅನುಮತಿಯನ್ನ ಪೊಲೀಸರೀಗ ಪಡೆದುಕೊಂಡಿದ್ದಾರೆ. ಇಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಏನು ನಡೀತು ಕೆಆರ್ ಪುರಂನಲ್ಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಂತಕರ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪೊಲೀಸರಿಂದ ಆರೋಪಿಗಳ ಹೆಚ್ಚಿನ ತನಿಖೆಗೆ ಮುಂದಾಗಿರುವಂಥದ್ದು. ಕಾರ್ನೋ ಅನಾಲಿಸಿಸ್ ಟೆಸ್ಟ್ ಹೇಗೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ನ್ಯಾಯಾಲಯ ಮತ್ತು ಆರೋಪಿಯ ಅನುಮತಿಯನ್ನ ಪಡೆದು ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಟೆಸ್ಟ್ಗೆ ಹೋಗುವಂಥ ಮುನ್ನ ಆರೋಪಿಗೆ ಔಷಧವನ್ನು ನೀಡಲಾಗುತ್ತೆ. ಈ ಔಷಧದಿಂದ ಆರೋಪಿಗಳಿಗೆ ಅರೆ ಪ್ರಜ್ಞಾ ವ್ಯವಸ್ಥೆ ಅಂದರೆ ಸರಿಯಾದಂಥ ರೀತಿಯಲ್ಲಿ ಪ್ರಜ್ಞೆ ಇರೋದಿಲ್ಲ. ಅರೆ ಪ್ರಜ್ಞಾ ವ್ಯವಸ್ಥೆಯ ಸ್ಥಿತಿಯಲ್ಲಿದ್ದಾಗ ತನಿಖಾಧಿಕಾರಿಗಳಿಂದ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ಟೆಸ್ಟ್ ವೇಳೆ ಆರೋಪಿಗಳು ಸುಳ್ಳು ಹೇಳೋದು ಸ್ವಲ್ಪ ಕಷ್ಟವಾಗುವಂಥದ್ದು. ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ನಾರ್ಕೋ ಟೆಸ್ಟನ್ನು ಮಾಡಲಾಗುತ್ತೆ. ನಿಗದಿತ ಕಾನೂನು ಕ್ರಮಗಳನ್ನು ಇಲ್ಲಿ ಪಾಲಿಸಬೇಕಾಗುವಂಥದ್ದು. ಹಾಗಾಗಿ ಇಲ್ಲಿ ಅವರು ಸರಿಯಾದಂತಹ ಪ್ರಜ್ಞೆಯಲ್ಲಿ ಇರೋದಿಲ್ಲ, ಅರೆ ಬರೆ ಪ್ರಜ್ಞೆಯಲ್ಲಿ ಇರ್ತಾರೆ. ಆಗ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಲಾಗುತ್ತೆ. ಈ ರೀತಿಯಲ್ಲಿ ತನಿಖೆಯನ್ನು ಮಾಡುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಕೆಆರ್ ಪುರಂನ ತ್ರಿಬಲ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಕೆಆರ್ ಪುರಂ ನಲ್ಲಿ ನಡೆದಿದ್ದಂತಹ ಒಂದು ತ್ರಿಬಲ್ ಮರ್ಡರ್ ಕೇಸಲ್ಲಿ ಆರೋಪಿಗಳಿಬ್ಬರನ್ನ ಸಹ ಕೆಆರ್ ಪುರಂ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಷ್ಟು ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಮೊದಲನೇದಾಗಿ ನಾವು ಪ್ರೀತಿ ವಿಚಾರಕ್ಕೆ ಕೊಲೆಯನ್ನ ಮಾಡಿದ್ವಿ, ನಮ್ಗೆ ಅಲ್ಲಿ ಕೊಡ್ತಾ ಇದ್ರು ಅಂತ ಆರೋಪಿಗಳು ಹೇಳಿದ್ರು. ಆನಂತರ ಹಣಕಾಸು ವಿವರಕ್ಕಾಗಿ ನಾವು ಕೊಲೆಯನ್ನ ಮಾಡಿದ್ವಿ ಅನ್ನೋದನ್ನು ಸಹ ಆರೋಪಿಗಳು ಹೇಳ್ತಾ ಇರುವಂತದ್ದು. ಆನಂತರ ಪೊಲೀಸರಿಗೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಗೊಂದಲದ ಹೇಳಿಕೆಗಳನ್ನ ಆರೋಪಿಗಳು ಕೊಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಕೊಲೆ ಯಾವ ವಿಚಾರಕ್ಕೆ ಆಗಿದೆ ಅನ್ನೋದನ್ನ ಪೊಲೀಸರು ಪತ್ತೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿನೇ ಈಗ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಆಗಿ ಪೊಲೀಸರು ಮನವಿಯನ್ನ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಬಗ್ಗೆ ಈಗಾಗಲೇ ಕೋರ್ಟ್ ನಿಂದಲೂ ಸಹ ಪೊಲೀಸರು ಅನುಮತಿಯನ್ನ ಪಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಈಗ ಆರೋಪಿಗಳು ಸಹ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅವರು ಸಹ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ಅಂದ್ರೆ ಇದನ್ನ ಪ್ರಮುಖವಾಗಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂದ್ರೆ ಈ ನಿಜಾಂಶ ಬರಬೇಕಾಗುತ್ತೆ ಹೊರಗಡೆ, ಮತ್ತೆ ಯಾಕಾಗಿ ಕೊಲೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಪತ್ತೆಯನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಆರೋಪಿಗಳಿಬ್ಬರಿಗೂ ಸಹ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಯಾವ ರೀತಿ ಏನಾದ್ರು ಯಾಕಂದ್ರೆ ಸಾಮಾನ್ಯವಾಗಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಸಾಕ್ಷಿಯಾಗಿ ಕೋರ್ಟ್ಗಳಲ್ಲಿ ಪರಿಗಣನೆ ಮಾಡೋದು ಕಡಿಮೆ ಇರುತ್ತೆ. ಹಾಗಾಗಿ ಇದರಿಂದ ಏನಾದ್ರು ಬೇರೆ ಬೇರೆ ಎವಿಡೆನ್ಸ್ಗಳು ಮತ್ತೆ ಬೇರೆ ಏನಾದ್ರು ಲೀಡ್ಗಳು ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಪ್ರಕರಣದಲ್ಲಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಅನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.